ಪುತ್ತೂರು ನಗರಸಭಾಧ್ಯಕ್ಷೆ ವಿರುದ್ಧ ಅವಾಚ್ಯ ಪದ ಬಳಸಿದ ಅದ್ದು ಪಡೀಲ್ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಯನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ಸ್ಥಳೀಯ ಶಾಸಕ ಅಶೋಕ್ ಕುಮಾರ್ ರೈ ಅವರ ಆಪ್ತನೆಂಬಂತೆ ಅದ್ದು ಪಡೀಲ್ ಗುರುತಿಸಿಕೊಂಡಿದ್ದು, ಶಾಸಕರು ಇಂಥವರಿಂದ ದೂರ ಇರುವುದು ಉತ್ತಮ, ಇಂಥವರನ್ನು ಇಟ್ಟುಕೊಳ್ಳುವುದು ಸೊಂಟದಲ್ಲಿ ಕೆಂಡ ಕಟ್ಟಿಕೊಂಡಂತೆ ಎಂದರು. ಅಲ್ಲದೆ ಅದ್ದು ಪಡೀಲ್ ಬಿಜೆಪಿ ಪಕ್ಷದ ಕಮಲ ಚಿಹ್ನೆಗೆ ಹಾಗೂ ಪುತ್ತೂರಿನ ಪ್ರಥಮ ಪ್ರಜೆ ನಗರಸಭಾಧ್ಯಕ್ಷೆ ಅವರಿಗೂ ಅವಹೇಳನ ಆಗುವ ರೀತಿಯಲ್ಲಿ ಸಂದೇಶ ಹರಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಪಕ್ಷವನ್ನು ತಾಯಿಯಂತೆ ಕಾಣುತ್ತಾರೆ. ಜಿಲ್ಲೆಯಲ್ಲಿ ಪಕ್ಷವು ಸಂಘಟನೆ ಮಟ್ಟಿಗೂ ಬಲಿಷ್ಠವಾಗಿದೆ. ಕಾರ್ಯಕರ್ತರು ಕಾನೂನು ಕೈಗೆತ್ತಿಕೊಂಡರೆ ನಾವು ಜವಾಬ್ದಾರರಲ್ಲ. ಆದಾಗ್ಯೂ ಕಾರ್ಯಕರ್ತರು ತಾಳ್ಮೆ ವಹಿಸುವಂತೆ ನಾವು ಮನವಿ ಮಾಡುವುದಾಗಿ ಕಿಶೋರ್ ಕುಮಾರ್ ತಿಳಿಸಿದರು. ಅದ್ದು ಪಡೀಲ್ ನಾಯಿ ತರಹ ಬದುಕಿದರೆ ಉತ್ತಮ, ಹಂದಿ ತರಹ ಬದುಕಲು ಮುಂದಾದರೆ ನಿನ್ನ ಕೈಕಾಲನ್ನು ನಮ್ಮ ಕಾರ್ಯಕರ್ತರು ಮುರಿಯುವುದು ಗ್ಯಾರಂಟಿ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಪುತ್ತೂರಿನ ನಗರಸಭಾ ಅಧ್ಯಕ್ಷರ ಬಗ್ಗೆ ಅತ್ಯಂತ ಕೀಳು ಮಟ್ಟದಲ್ಲಿ ಮಾತಾಡಿದಂತಹ ಅದ್ದು ಪಡೀಲ್ ಇವನನ್ನು ತಕ್ಷಣಕ್ಕೆ ಬಂಧನ ಮಾಡಬೇಕಂತ ನಾವೆಲ್ಲರೂ ಈಗಾಗಲೇ ನಮ್ಮೆಲ್ಲ ಪ್ರಮುಖರು ಠಾಣಾಧಿಕಾರಿ ಮತ್ತು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಇಬ್ಬರ ಹತ್ರ ಮಾತಾಡಿದ್ದಾರೆ. ಈಗಾಗಲೇ ಅವನು ಬಂಧನ ಆಗಿದೆ ಅಂತ ಹೇಳ್ತಿದ್ದಾರೆ, ಬಂಧನ ಆಗಿದೆ ಅಂತೆ. ನೋಡಿ, ಇದು ಅತ್ಯಂತ ಪುಣ್ಯದ ಮಣ್ಣು. ನಗರಸಭಾ ಅಧ್ಯಕ್ಷರು ಅಂದ ತಕ್ಷಣ ಈ ನಗರದ ಪ್ರಥಮ ಪ್ರಜೆ ಅವರು ತನ್ನ ಸಮಯವನ್ನು, ಜೀವನವನ್ನು ಈ ನಗರದ ಎಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ರೀತಿಯ ಒಂದು ತಾಯಿ, ಅದು ಕೂಡ ಒಂದು ಹಿರಿಯ ಮಹಿಳೆ. ಅವರ ಬಗ್ಗೆ ತಾತ್ಸಾರವಾಗಿ ಮಾತಾಡಿದ್ದು ನಮಗೆ ತುಂಬ ನೋವು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಅದ್ದು ಪಡೀಲನ್ನು ಪೊಲೀಸ್ನವರು ಬಿಡಬಾರ್ದು. ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ಅವನ ಮೇಲೆ ಅಟ್ರಾಸಿಟಿ ಮತ್ತು ಮಹಿಳಾ ದೌರ್ಜನ್ಯದ ಕೇಸನ್ನು ಹಾಕಿದ್ದಾರೆ. ಆ ಕಾರಣಕ್ಕೋಸ್ಕರ ಅವನ ಪಾಪದ ಕೂಡ ತುಂಬಿದೆ. ಅವ ಜೈಲಿಗೆ ಹೋಗಲೇಬೇಕು. ಸುಮಾರು ಜೈಲಿಗೆ ಹೋಗದೇ ಇದ್ದರೆ ನಮ್ಮ ಕಾರ್ಯಕರ್ತರು ಅವನನ್ನು ಬಿಡುವುದಿಲ್ಲ. ನಾನು ಒಬ್ಬ ವಿಧಾನ ಪರಿಷತ್ನ ಶಾಸಕನಾಗಿ ಅನ್ನುವಂಥ ವಿಚಾರ ಅಂತಂದರೆ, ಈ ರೀತಿಯಾಗಿ ಈ ಪುತ್ತೂರು ಜಾಗದಲ್ಲಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ಅದಕ್ಕೆ ಅವನ ದುರಹಂಕಾರದ ಪರಮವಾದಿ, ಅವನ ಪಾಪದ ಕೂಡ ತುಂಬಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎರಡನೇದು, ನಾವೆಲ್ಲರೂ ಈ BJPಯನ್ನು, ಭಾರತೀಯ ಜನತಾ ಪಾರ್ಟಿಯನ್ನು ವೇದಿಕೆಯಾಗಿ ನಿರ್ಮಾಣ ಮಾಡಿ ಕೆಲಸ ಮಾಡುವಂಥವ್ರು ನಾವು. ಇದನ್ನು ಸೇವೆ ಮುಖಾಂತರ ಮಾಡಿದ್ದು ನಮ್ಮ ತಾಯಿಯ ಥರ ನಾವು ನೋಡ್ತಾ ಬಂದಿದ್ದೇವೆ. ಈ ಅದ್ದು ಪಡೀಲ್ ನಮ್ಮ BJPಯ ಕಮಲದ ಚಿಹ್ನೆಗೆ ಅವ್ಯಾಚ್ಯವಾಗಿ ಇಡೀ ವಾಟ್ಸಪ್ ಗ್ರೂಪಲ್ಲಿ ಬರೆದಿದ್ದಾನೆ. ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಯರು, ನಮ್ಮ ಉಪಾಧ್ಯಕ್ಷರು ಇವರೆಲ್ಲರ ಮನವಿ ಅಂತಂದರೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದರ ಮುಖಾಂತರ ಇಲಾಖೆ ಅವನ ಮೇಲೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋಂಥ ನಮಗೆಲ್ಲ ಭರವಸೆ ಉಂಟು. ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಅವನ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ಆಗ್ತಾ ಉಂಟು. ಅದಕ್ಕೋಸ್ಕರ ಅದು ಆದ ನಂತರ ಕೂಡ ಅದ್ದು ಪಡೀಲಿಗೆ ನಾನೊಂದು ವಾರ್ನಿಂಗ್ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ನೋಡು, ನೀನು ಇಲ್ಲಿ ಸರಿಯಾಗಿ ಇರಬೇಕಾದ್ರೆ ಸರಿಯಾಗಿ ಬದುಕು. ಸರಿಯಾಗಿ ಬದುಕಲಿಕ್ಕೆ ಗೊತ್ತಿಲ್ಲ ಇದು ನಮ್ಮ ಕಾರ್ಯಕರ್ತರಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಮತ್ತು ನಮ್ಮನ್ನು ದೂರಿ ಪ್ರಯೋಜನ ಇಲ್ಲ. BJP ಒಂದು ಸುದೃಢ ಸಂಘಟನೆ, ನಾವು ಇದನ್ನು ತಾಯಿ ಅಂತ ಸ್ವೀಕಾರ ಮಾಡಿದ್ದೇವೆ. ಆ ಕಾರಣಕ್ಕೋಸ್ಕರ ಇದು ನಿನ್ನ ಮಾತುಗಳೆಲ್ಲ ನಮ್ಮ ತಾಯಿಗೆ ಮಾತಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾನು ನೇರವಾಗಿ ವಾರ್ನಿಂಗ್ ಕೊಡ್ತೇನೆ. ಅನೀಶ್, V4 ನ್ಯೂಸ್, ಪುತ್ತೂರು.